ನಾವು ಎಕ್ಸಸೈಸ್ 1.2 ನಲ್ಲಿದ್ದೇವೆ. ಸೊ ಫಸ್ಟ್ ಎಕ್ಸಸೈಸ್ 1.2 ಹೋಗೋಕ್ಕಿಂತ ಮುಂಚೆ ನಾವು ಇರ್ರಾಷನಲ್ ನಂಬರ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಈ ಎಕ್ಸಸೈಸ್ ಅದ್ರ ಬಗ್ಗೆನೇ ಇರೋದು. ಸೊ ಇರ್ರಾಷನಲ್ ನಂಬರ್ ಏನಿದು? ಇರ್ರಾಷನಲ್ ನಂಬರ್ A irrational number is a number that cannot be written as a fraction. Example, P by Q, where P and Q are integers and Q not equal to 0. ಸೊ ಈ ರೀತಿ. ಸೊ ಈ ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನಂದ್ರೆ, ಆನ್ ಇರ್ರಾಷನಲ್ ನಂಬರ್ ಇಸ್ ಅ ನಂಬರ್ ದಟ್ ಕೆನಾಟ್ ಬಿ ರಿಟನ್ ಆಸ್ ಫ್ರಾಕ್ಷನ್. ಒಂದು ಇರ್ರಾಷನಲ್ ನಂಬರ್ ಬಂದು ಒಂದು ನಂಬರ್ ಅದು ಫ್ರಾಕ್ಷನ್ ತರ ಬರೆಯಕ್ಕಾಗಲ್ಲ. ಫ್ರಾಕ್ಷನ್ ಅಂದ್ರೆ ಏನು? ಪಿ ಬೈ ಕ್ಯೂ ಫ್ರಾಕ್ಷನ್. ಸೊ ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟಿಜರ್ ಅಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ವೇರ್ ಅಂದ್ರೆ ಪಿ ಮತ್ತೆ ಕ್ಯೂ ಬಂದು ಇಂಟಿಜರ್, ಆ ಇಂಟಿಜರ್ ಕ್ಯೂ ನಾಟ್ ಈಕ್ವಲ್ಸ್ ಟು 0, ಇದಕ್ಕೆ ಅದಕ್ಕೆ ಈಕ್ವಲ್ ಇಲ್ಲ ಅಂತ ಇದು ಈ ಇರ್ರಾಷನಲ್ ನಂಬರ್ ನಿಮ್ಗೆ ಹೇಳ್ತಾ ಇದೆ. ಸೊ ಇಲ್ಲಿ ನಾವು ಇದಕ್ಕೆ ಬರೋಣ. ಫಾರ್ ಎಕ್ಸಾಂಪಲ್, ಫ್ರಾಕ್ಷನ್ ಅಂದ್ರೆ ಇಲ್ಲಿ ಫ್ರಾಕ್ಷನ್ ಅಂತ ಇದೆ. ಸೊ ಫ್ರಾಕ್ಷನ್ ಅಂದ್ರೆ ಏನಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರಾಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಇದು ತಗೊಳ್ಳಿ, ಒಂದು ಪಿಜ್ಜಾ ಅಂದ್ಕೊಳ್ಳಿ, ಇದು ಪಿಜ್ಜಾ ಅಂದ್ಕೊಳ್ಳಿ, ಪಿಜ್ಜಾ. ಸೊ ಈ ಪಿಜ್ಜಾ ನಾವು ಒಂದು ಕೇಳಿದ್ರೆ ಈ ತರ ಕೊಡ್ತಾರೆ. ಬಟ್ ಅದೇ ನಮ್ಮ ನಾರ್ಮಲ್ ಈ ತರ ಇರುತ್ತೆ ಒಂದು ಪಿಜ್ಜಾ, ಅಲ್ಲಿ ಏನ್ ಮಾಡಿರ್ತಾರೆ, ಈ ತರ ಕಟ್ ಪೀಸಸ್ ಮಾಡಿರ್ತಾರೆ. ನಿಮ್ಗೆ ಕಟ್ ಪೀಸಸ್ ಮಾಡಿದಾಗ ನಮ್ಗೆ ಕೈಗೆ ತಗೊಂಡಾಗ ಯಾವ ತರ ಇರುತ್ತೆ, ಈ ತರ ಇರುತ್ತೆ, ಈ ಶೇಪ್ ನಲ್ಲಿ ಇರುತ್ತೆ. ಸೊ ಇದನ್ನ ನಾವು 1 ಅಂತ ಕರಿತೀವಿ, 1 ಪಿಜ್ಜಾ ಅಂತ ಕರಿತೀವಿ. ಅದೇ ನಾವು ಬರೀ ಈ ಪೀಸಸ್ ನ ತಗೊಂಡ್ರೆ ಏನಂತ ಕರಿತೀವಿ, 1/4 ಅಂತ ಕರಿತೀವಿ. ಜ್ಞಾಪನ ಇದೆಯಾ? ಅಂದ್ರೆ ಒಂದು ಪೀಸ್ ಅಂದ್ರೆ ಒಂದ್ರಲ್ಲಿ ಒಂದು ಪೀಸ್ ಅಂತಲ್ಲಿ ನಾವು ಇಷ್ಟೇ ತಗೊಂಡಿದ್ವಿ. ಸೊ ಅದಕ್ಕೆ 1/4 ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, 4 ಈಕ್ವಲ್ ಪಾರ್ಟ್, 4 ಪಾರ್ಟ್ ಆಗಿ ಪೀಸ್ ಕಟ್ ಮಾಡಿದ್ದಾರೆ. ನಾನು ಅದ್ರ ಬರೀ ಒಂದು ಪೀಸ್ ಮಾತ್ರ, ಈ ಪೀಸ್ ಮಾತ್ರ ತಗೊಂಡಿದ್ದೇನೆ. ಸೊ ಅದಕ್ಕೆ 1/4 ಆಗಿದೆ. ಅದೇ ರೀತಿ ಈ ಪಿ ಬೈ ಕ್ಯೂನು ಅದೇ ರೀತಿ ಬಂದಿರೋದು, ಇಲ್ಲಿ ಪಿ ಬೈ ಕ್ಯೂ ಅಂತ ಇರ್ತಾರ ಫ್ರಾಕ್ಷನ್. ಸೊ ಫ್ರಾಕ್ಷನ್ ಅಂದ್ರೆ ಈ ರೀತಿ ಇರುತ್ತೆ, ಪಿ ಬೈ ಕ್ಯೂ 1/4 ಈ ರೀತಿ ಬರೋದೆಲ್ಲ ಫ್ರಾಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಫ್ರಾಕ್ಷನ್ ಅಲ್ಲಿ 2 ತರ ಕರಿತೇವೆ. ಇಲ್ಲಿ ಮೇಲ್ಗಡೆ ಏನಿರುತ್ತೋ ಅದನ್ನ ಬಂದ್ಬಿಟ್ಟು ನ್ಯೂಮರೇಟರ್ ಅಂತ ಕರಿತೀವಿ, ಕೆಳಗಡೆ ಏನೇ ಬಂದ್ರು ಅದು ಡೆನಾಮಿನೇಟರ್ ಅಂತ ಕರಿತೀವಿ. ಕೆಳಗಡೆ ಇರೋದೆಲ್ಲ ಡೆನಾಮಿನೇಟರ್. ಸೊ ಫ್ರಾಕ್ಷನ್ ಅಂದ್ರೆ ಗೊತ್ತಾಯ್ತು, ಈ ತರ ಬರೋದೆಲ್ಲ ಫ್ರಾಕ್ಷನ್. ಸೊ ಎಕ್ಸಾಂಪಲ್ ನಾವು ಪಿಜ್ಜಾನ ತಗೊಂಡ್ವಿ. ಸೊ ಫ್ರಾಕ್ಷನ್. ನೆಕ್ಸ್ಟ್ ಇಂಟಿಜರ್ಸ್. ಈ ಇಂಟಿಜರ್ಸ್ ಅಂದ್ರೆ ಏನು? ಸೊ ಇಂಟಿಜರ್ ಅನ್ನೋದು ಒಂದು ಹೋಲ್ ನಂಬರ್. An integer is a whole number with no decimal part and no fraction part. So ಒಂದು ಇಂಟಿಜರ್ ಅಂದ್ರೆ
ಅಲ್ಲಿ ಡೆಸಿಮಲ್ ಪಾರ್ಟ್ ಇರೋದಿಲ್ಲ ಮತ್ತೆ ಫ್ರಾಕ್ಷನ್ ಪಾರ್ಟ್ ಇರೋದಿಲ್ಲ. ಫ್ರಾಕ್ಷನ್ ಪಾರ್ಟ್ ಅಂದ್ರೆ ಇದೆ, ಈ 1/4 ಅನ್ನೋದು ಫ್ರಾಕ್ಷನ್, ಈ p/q ಅನ್ನೋದು ಫ್ರಾಕ್ಷನ್. ಗೊತ್ತಾಯ್ತಲ್ಲ? ಸೊ ಆಯ್ತು. ಎಕ್ಸಾಂಪಲ್ ಏನ್ ಬರುತ್ತೆ ಇಂಟೀಜರ್ ಅಲ್ಲಿ? ಫಾರ್ ಎಕ್ಸಾಂಪಲ್ 1, 2, 3 ಇದೆಲ್ಲ ಇಂಟೀಜರ್ ಬರುತ್ತೆ, ಸರಿನಾ? ಸೊ ಅದೇ ನಾವು ಇದು ತಗೊಳ್ಳಿ -1 ಅಥವಾ -2, -3 ಇದನ್ನು ಸಹ ಇಂಟೀಜರ್ ಬರುತ್ತೆ. ಬಟ್ ಇಲ್ಲಿ ಏನಂದ್ರೆ ಈ ತರ 1 2 3 ಇರೋದ್ರೆ ನಮ್ ನಾರ್ಮಲ್ ಆಗಿ ಪಾಸಿಟಿವ್ ಇಂಟೀಜರ್ ಅಂತ ಕರಿತೀವಿ, ಪಾಸಿಟಿವ್ ನಂಬರ್. ಅದೇ ಈ ತರ ಮೈನಸ್ ಇರೋದೆಲ್ಲ ನೆಗೆಟಿವ್ ನಂಬರ್. ಇಂಟೀಜರ್ ಇದು. ಸೊ ಆಮೇಲೆ ಝೀರೋನು ಸಹ ಬರುತ್ತೆ, ಝೀರೋನು ಸಹ ಇಂಟೀಜರ್ ಆಗುತ್ತೆ. ನಾವು ಇನ್ನು ಕೆಲವು ಎಕ್ಸಾಂಪಲ್ ತಗೊಳೋದಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ತಗೊಂಡಿದ್ದೀನಿ p and q ಮತ್ತೆ 3/4 ಈ ತರ ಇದೆ, ಅದನ್ನ ಇಂಟೀಜರ್ ಅಂತ ನಾವು ಕರೆಯಲ್ಲ. ಇಲ್ಲಿ ಏನೇ ಇಂಟೀಜರ್ ಕರಿತೀವಿ ಅಂದ್ರೆ 5 ನ ಇಂಟೀಜರ್ ನಾವು ಆಲ್ರೆಡಿ ಹೇಳಿದ್ವಿ. ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಒಂದ್ ನಂಬರ್ ಇತ್ತ ಇಂಟೀಜರ್ 5. 0 ಇದ್ರು ಇಂಟೀಜರ್. ಪ್ಲಸ್ ಇರಲಿ ಮೈನಸ್ ಇರಲಿ ಇಂಟೀಜರ್. ಸೊ -9 ಇದೆ, ಅದು ಸಹ ಇಂಟೀಜರ್. ಅದೇ 2.5 ಇದರ ಡೆಸಿಮಲ್ ಬಂತು, ಅದು ಇಂಟೀಜರ್ ಅಲ್ಲ, ನಾಟ್ ಆನ್ ಇಂಟೀಜರ್. ಅದೇ ನನಗೆ ಈಗ 3/4 ಬಂತು, ಅದು ಸಹ ಇಲ್ಲೇ ಇದೆ ನೋಡಿ, ಅದು ಸಹ ನಾಟ್ ಆನ್ ಇಂಟೀಜರ್. ಸೊ ಇವಾಗ ನಮ್ಗೆ ಗೊತ್ತಾಯ್ತು. ಸೊ ಇಲ್ಲಿ ನಿಮ್ಗೆ ಏನ್ ಹೇಳುತ್ತೆ, ಇಂಟೀಜರ್ ಈಸ್ ಎ ಹೋಲ್ ನಂಬರ್ ವಿತ್ ನೋ ಡೆಸಿಮಲ್. ಡೆಸಿಮಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ನೋಡಿ, ಪಾಯಿಂಟ್ ಸಮಥಿಂಗ್ ಬಂದಾಗ ಡೆಸಿಮಲ್. ಸೊ ಆ ರೀತಿ ಡೆಸಿಮಲ್ ವಿತ್ ನೋ ಫ್ರಾಕ್ಷನ್ ಪಾರ್ಟ್. ಫ್ರಾಕ್ಷನ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಯ್ತು, ಫ್ರಾಕ್ಷನ್ ಅಂದ್ರೆ ಇದೇ ಫ್ರಾಕ್ಷನ್ ಅಲ್ವಾ? ಸೊ ಈ ತರ. ಸೊ ನಮ್ಗೆ ಇವಾಗ ಈಸಿಯಾಗಿ ಗೊತ್ತಾಯ್ತು ಇರ್ರಾಷನಲ್ ನಂಬರ್ಸ್ ಏನು. ಸೊ ಇವಾಗ ನಾನು ಈಗ ಮೀನಿಂಗ್ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ. ಆನ್ ಇರ್ರಾಷನಲ್ ನಂಬರ್ ಇಸ್ ಅ ನಂಬರ್ ದಟ್ ಕ್ಯಾನ್ ನಾಟ್ ಬಿ ರಿಟನ್ ಆಸ್ ಫ್ರಾಕ್ಷನ್. ಒಂದು ಇರ್ರಾಷನಲ್ ನಂಬರ್ ಅಂತೂ ಒಂದು ನಂಬರ್ ಅದು ಫ್ರಾಕ್ಷನ್ ತರ ಬರೆಯಕ್ ಆಗೋದಿಲ್ಲ. ವೇರ್ p and q ಆರ್ ಇಂಟಿಜರ್ಸ್ and q is not equal to 0, where p and q ಬನ್ನಿ ಇಂಟಿಜರ್. p and q ಏನಾರು ಆಗಿರ್ಬೋದು, ಅದ್ರಲ್ಲಿ ಇತ್ತಲ್ಲ ಒನ್ ಇಂಟಿಜರ್ ಅಂದ್ರೆ ಏನು, 1 2 3 ಯಾವ್ದೇ ಒಂದು ಬಂದ್ರು ಇಂಟಿಜರ್, ಮೈನಸ್ ಬಂದ್ರು ಇಂಟಿಜರ್, 0 ಬಂದ್ರು ಇಂಟಿಜರ್. ಅದೇ ಈ p ಬಂದ್ರು ಇಂಟಿಜರ್, q ಬಂದ್ರು ಇಂಟಿಜರ್. p q ನಾನು 1 ಅಥವಾ 2 ಅಂತಾನು ತಗೊಬಹುದು, ಬಟ್ p q ಅಂತ ಬಂದ್ರು ಇಂಟಿಜರ್ ಅಲ್ವಾ? ಸೊ p and q ಇಂಟಿಜರ್ಸ್ ಅಂಡ್ ನಾಟ್ ಈಕ್ವಲ್ ಟು 0. ಸೊ ಅದಕ್ಕೂ ಇದಕ್ಕೂ ನಮ್ಗೆ ಇದಾಗೋದಿಲ್ಲ, q is not equal to 0 ಈ ರೀತಿ ಇದೆ. ಸೊ ಇವಾಗ ನಮ್ಗೆ ಇರ್ರಾಷನಲ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮ್ಗೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಾಮನ್ ಇರ್ರಾಷನಲ್ ನಂಬರ್ಸ್, ಅದ್ರ ಜೊತೆಗೆ ನಾವು ಈಗ ಇರ್ರಾಷನಲ್ ನಂಬರ್ ಮೇಲೆ ತಿಳ್ಕೊಂಡ್ವಿ, ಅದ್ರ ಜೊತೆ ಈ √2, √3, √5 ಇದು ಸಹ ಇರ್ರಾಷನಲ್ ನಂಬರ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳ್ತೇನೆ. ಈಗ ನಾನು √5 ತಗೊತೀನಿ ಅನ್ಕೊಳ್ಳಿ, √5 √5 ಇದೆ. ಸೊ √5 ನಾವು ಯಾವ ರೀತಿ ಬರಿಬಹುದು? ಇದನ್ನ ಫ್ರಾಕ್ಷನ್ ತರ ಬರೆಯಕ್ಕಾಗತ್ತಾ? ಆಗಲ್ಲ. ಸೊ ಯಾವಾಗ ಇದು ಫ್ರಾಕ್ಷನ್ ತರ ಬರೆಯಕ್ಕಾಗಲ್ವೋ ಅವಾಗ ಅದು ಇರ್ರಾಷನಲ್ ಆಗತ್ತೆ. ಫ್ರಾಕ್ಷನ್ ಅಂದ್ರೆ ಗೊತ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ಅವೆಲ್ಲ p/q ಅಂತ ಇತ್ತು ಅಲ್ವಾ? ಗೊತ್ತಾಯ್ತು. ಈ ತರ ಬರೋದೆಲ್ಲ ಫ್ರಾಕ್ಷನ್. ಸೊ ಆ ರೀತಿ ಬರೆಯಕ್ಕಾಗೋದಿಲ್ಲ, ಅದಕ್ಕೆ ಇದನ್ನ ನಾವು ಇರ್ರಾಷನಲ್ ಅಂತ ಕರಿತೇವೆ. ಸೊ ಇವಾಗ ನಮ್ಗೆ ಇದ್ರ ಬಗ್ಗೆ ಗೊತ್ತಾಯ್ತು. ಇವಾಗ ಜಸ್ಟ್ ನಿಮ್ಗೆ ಏನಂದ್ರೆ ಥಿಯರಮ್ ಅಂತ ಇದೆ. ಥಿಯರಮ್ 1.2 ಅದು ನಿಮ್ಗೆ ಎಕ್ಸಸೈಸ್ ಅಲ್ಲೇ ಇದೆ, ಎಕ್ಸಸೈಸ್ ಗಿಂತ ಮುಂಚೆ ಜಸ್ಟ್ ಎಕ್ಸಾಂಪಲ್ಗೆ ಥಿಯರಮ್ 1.2 ಏನ ಹೇಳ್ತಾ ಇದೆ? ಥಿಯರಮ್ 1.2 ಬಂದ್ಬಿಟ್ಟು, ಇಫ್ ಎ ಪ್ರೈಮ್ ನಂಬರ್ ಡಿವೈಡ್ಸ್ a2 then it divides a. ಸೊ ಒಂದು ಪ್ರೈಮ್ ನಂಬರ್ a2 ನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಅದು ಖಂಡಿತ a ನಾನು ಡಿವೈಡ್ ಮಾಡುತ್ತೆ. ಸೊ ಅದೇ ರೀತಿ ನಂಬರ್ ಯಾವ ತರ ಅದೇ √2, ಈ √3 and √5 ಆರ್ ಇರ್ರಾಷನಲ್.
ಸೊ ಈ ರೀತಿ ನಿಮ್ಗೆ ಥಿಯರಮ್ 1.2 ಹೇಳ್ತದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ A2 ಅಂತ ಇದೆ, ಆ A2 ಬಂದು ಏನ ಡಿವೈಡ್ ಮಾಡುತ್ತೆ ಅಲ್ವಾ, ಏನ ಮಾಡ್ತದೆ. ಅದೇ ರೀತಿ √2 3 √5 ಸಹ ರಾಷನಲ್ ಆಗತ್ತೆ. ಜಸ್ಟ್ ಇದು ಈ ರೀತಿ. ಸೊ ಇವಾಗ ಡೈರೆಕ್ಟ್ ಸಮ್ಗೆ ಹೋಗೋಣ, ಸಮ್ಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್.